ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಎಗ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಫಸ್ಟ್ ರೈಸ್ ಮಾಡ್ಕೊತೀನಿ, ಆಮೇಲೆ ಮಸಾಲೆ ಎಲ್ಲ ಮಾಡ್ತೀನಿ. ಕುಕ್ಕರ್ಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು. ಇದಕ್ಕೇ ಸ್ವಲ್ಪ ಉಪ್ಪು ಹಾಕಬೇಕು, ರೈಸಿಗೆ ಎಷ್ಟು ಬೇಕಷ್ಟು. ಎಗ್ ಬಿರಿಯಾನಿಗೆ ರೈಸ್ ಮಾಡ್ಕೋಬೇಕು, ಹಾಗಾಗಿ ನಾನು ಗೀ ರೈಸ್ ಥರ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಅದಕ್ಕೆ ಮೆಣಸು, ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲನೂ ಈಗ ಮಸಾಲೆ ಪದಾರ್ಥಗಳನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ರೈಸ್ ನೋಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫಸ್ಟೇ ನೆನೆಸಿಡಲ್ಲ, ಫಸ್ಟ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕ್ಲೋಸ್ ಮಾಡಿಬಿಡೋಣ, 1 ವಿಷಲ್ ಹಾಕಿಸ್ಕೊಳ್ಳೋಣ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕೊಬೇಕು, ಆನಿಯನ್ ಫ್ರೈ ಮಾಡಿ ಇಟ್ಕೊಳ್ಳೋಕ್ಕೆ. ಮೂರು ಆನಿಯನ್ ತಗೊಂಡಿದ್ದೀನಿ. ಇದಕ್ಕೆ ತೆಗೆದಿಟ್ಕೋಬೇಕು. ಇದನ್ನು ಈ ಒಂದು ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಎಗ್ ಬಿರಿಯಾನಿಗೆ ಏನೇನು ಬೇಕು ಅಂದರೆ ಮೊಟ್ಟೆ ಬೇಕು, ಬೇಯಿಸಿರೋ ಮೊಟ್ಟೆ, ಪುದೀನ, ಸಾಂಬಾರು ಸೊಪ್ಪು, ಮೊಸರು, ಈರುಳ್ಳಿ, ಟೊಮೊಟೊ, ಮತ್ತು ಹಸಿರು ಮೆಣಸಿನ್ಕಾಯಿ, ಖಾರದ ಪುಡಿ, ಸಾಂಬಾರು ಪುಡಿ, ಮತ್ತು ಗರಂ ಮಸಾಲ, ಮತ್ತು ಬಿರಿಯಾನಿ ಪೌಡ್ರು, ಮತ್ತು ಹಳದಿ ಪೌಡರ್, ಮತ್ತು ಫ್ರೈ ಮಾಡಿ ಇಟ್ಕೊಂಡಿರೋ ಆನಿಯನ್, ಮತ್ತು ಕಲರ್ ಪೌಡ್ರನ್ನ ವಾಟರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ 2 ಕಲರು, ಮತ್ತು ಉಪ್ಪು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಸ್ವಲ್ಪ ಎಣ್ಣೆ. ಮತ್ತು ಇದೇ ಬಾಣಲೆಗೆ ಅರಿಶಿನ ಹಾಕಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮೊಟ್ಟೆಗಳು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ಕೊಂಡು ಇಟ್ಕೊಬೇಕು. ಇದಕ್ಕೇ ಹಸಿರು ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದಕ್ಕೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆನಿಯನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಸ್ವಲ್ಪ ಟೊಮೊಟೊ, ಒಂದು 5 ನಿಮಿಷ ಫ್ರೈ ಆಗಲಿ. ಆಮೇಲೆ ಅದಕ್ಕೇ ಸ್ವಲ್ಪ ಪುದೀನ, ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ ಫ್ರೈ ಮಾಡಿ. ಖಾರದ ಪೌಡರು, ಮತ್ತು ಗರಂ ಮಸಾಲ, ಮತ್ತು ಅರಿಶಿನ ಪೌಡರು, ಮತ್ತು ಸಾಂಬಾರು ಪೌಡರು, ಮತ್ತು ಬಿರಿಯಾನಿ ಪೌಡರು ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡಬೇಕು. ಹೀಗಿದಕ್ಕೆ ಮೊಸರು ಹೇಳಿದ್ನಲ್ಲ, ಮೊಸರು ಹಾಕ್ಬಿಡೋಣ. ಇದಕ್ಕೆ ರೈಸಿಗೆ ಉಪ್ಪು ಹಾಕಿದ್ವಿ. ಇದಕ್ಕೆ ನೋಡಿ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ನಾನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಒಂದು 5 ಮಿನಿಟ್ಸ್ ಮುಚ್ಚಿಡೋಣ. ಈಗ ನೋಡಿ ಎಣ್ಣೆ ಬಿಟ್ಟಿದೆ. ಇದು ಸ್ವಲ್ಪ ಇನ್ನೂ ನೀರು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಕೆಳಗೆ ತಳ ಒತ್ತುತ್ತಾ ಇದೆ ಅಂತ ಅನಿಸಿದರೆ ನೀರು ಹಾಕ್ಕೊಬೋದು. ನಂದು ಸರಿ ಇದೆ ಇದು. ಈಗ ಇದಕ್ಕೆ ಮೊಟ್ಟೆ ಹಾಕಿ 30 ಸೆಕೆಂಡ್ಸ್ ಅಷ್ಟೇ ಕ್ಲೋಸ್ ಮಾಡೋಣ. ಈಗ ನೋಡೋಣ ತೆಗ್ದು ಹೇಗಾಗಿದೆ ರೈಸ್ ಅಂತ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ.
ಈಗ ಇದು ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಈಗ ರೈಸ್ ಹಾಕೋಣ. ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು ಅದಕ್ಕೆ ಮಿಕ್ಸ್ ಮಾಡಿಲ್ಲ ಇಟ್ಕೊಂಡಿದ್ನಲ್ಲ ಕಲರ್ ಪೌಡರು ಅದು ಹಾಕೋಣ. ರೆಡ್ ಕಲರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊಬೇಕು. ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ಲ ಸಾಂಬಾರು ಸೊಪ್ಪು ಮತ್ತು ಪುದೀನ ಅದು ಮಿಕ್ಸ್ ಮಾಡೋಣ. ಲೆಮನ್ ಹಾಕ್ತಾಯಿದ್ದೀನಿ. ಎಲ್ಲ ಆಗಿದೆ. ಈಗ ಇದು ಮತ್ತೆ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಿಡಬೇಕು. ವೆಯ್ಟ್ ಇರೋವಂಥದ್ದು ಏನಾದರೂ ಇಡಬೇಕು. ಈ ಥರ ದಮ್ ಕಟ್ಟಿ ಒಂದು 5 ಮಿನಿಟ್ಸ್ ಬಿಡೋಣ. ನೋಡೋಣ ಈಗ 10 ನಿಮಿಷ ಆಯಿತು ಹೇಗಿದೆ ಅಂತ. ನೋಡಿ ಬಿರಿಯಾನಿ ರೆಡಿ ಇದೆ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಕಾಣಿಸ್ತಿದೆಯಲ್ಲ. ಈಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇದನ್ನು. ಎಗ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಈಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಆಗಿದೆ. ಸ್ವಲ್ಪ ಸಪ್ಪೆ ಆಗಿದೆ, ಉಪ್ಪು ಸಪ್ಪೆ. ನೀವು ಮನೇಲಿ ಮಾಡ್ಕೊಳ್ಳಿ. ಓಕೆ.